ಗಿಡದಾಗ ಆಯ್ತು ಸಿಕ್ಕಡಿ ಸೀರೆ ಅದೆಲ್ಲ ಕಳದ್ ನಾನು ಬದಲೇ ಮಾಡಿಸಿ ಹೊಡೆದಾರಿ ನೀ ಬರಕಿನ ಮೊದಲ ಸೀರೆ ಹೊಡಿಸ್ಕೊಂಡ್ರಿ ಸೀರೆನ ಬರ್ಬೋದ ಬದಲೇ ಮಾಡಿ ಹೊಡಿತಾರೆ ಸರ್ ಹೆಣ್ಮಕ್ಳಿಗೆ ಮನೆಗೆ ಹೋಗಿ ಹೊಡಿತಾರೆ ಗಂಡಸರು ಯಾರು ಕೇಳಾರ ಹೇಳಲ್ರಿ ಯಾರು ಇಲ್ಲ ಏನ್ರಿ ನಮಗ ಅಲ್ಲಿ ಹೊಡ್ದಾರ ಕೈಗೆ ರೀ ತಲೆಗೆ ಹೊಡ್ದಾರಿ ತಲೆಗೆ ಬಾಯಿಗೆ ಹೊಡ್ದಾರಿ ಬಿಲಿಕಂದ್ರ ನನಗ ಆ ಗಿಡಕ್ ಕಟ್ಟಿ ಸುಡ್ತೀನಿ ಅನ್ನಕತ್ತಿದ್ರಿ ರಾತ್ರಿ ಸುಡ್ತಾರ ನನಗ ಗಿಡಕ್ ಕಟ್ಟ್ಯಾರಿ ಅವ್ರು ಬರ್ಲಿಕ್ಕಂದ್ರ ನಾನ್ ಸಾಯ್ತಿದ್ದಾರಿ ನಿನ್ನೆ ನನ್ನ ಗಂಡ ಕೈಲಿ ತುಂಬಿ ಅವ್ನಿಗೆ ಕೈಲಿ ಹೊಡಿಸ್ಲಕ್ ಹಚ್ತಾರೆ ಸಣ್ಣ ಸಣ್ಣ ಮಕ್ಳದ ನನಗ್ ದುಡುಕ್ತ ಹಾಕತ್ತಾರೆ ಎಲ್ಲಿ ತುಳ್ಕೊಂಡ್ ಬರ್ಬೇಕ್ರಿ ಏನ್ ದುಡಿಬೇಕ್ರಿ ನನಗ್ ಏನ್ ಚಾಕು ತಂದಿದ್ರಿ ಏನ್ ತಂದಿರಿ ಚೂಚಲಕ್ ಬಂದಿದ್ರಿ ಸರ್ ಅವರು ನನ್ನ ಮಗ ಬಿರುಸಲಕ್ ಬಂದಿದನ್ರಿ ಏನ್ ಯಾರ ಹತ್ಯದ್ರಿ ತಲಿ ಕಟ್ಟಾಗ್ಯದ್ರಿ ಅಂತ ಹೇಳ್ಯಾರ ಸರ್ ತಲಿ ಅದ್ರಿ ಚಕ್ರ ಬರ್ತದ್ರಿ ಕೆಡಕ್ ಬಂದದವ್ರಿ ಹಣ್ಣ ಹೇಳತ್ತವ್ರಿ ದೌಡಿ ಏನು ತಿನ್ಸಿ ಕೊಡಲಾಗ್ಯದ್ರಿ ಮೈ ತುಂಬಾ ಜಜ್ಜರಿ ಕಲ್ಲು ತಗೊಂಡು ಮನೆ ಬಾಯ್ ಬಡ್ಲತ್ತಿದೇವ್ರಿ ಸಂತಿ ತಂದಿಲ್ಲ ಅಂತ ಕೇಳಕತ್ತಿದ್ದೇರಿ ನಾನು ನನ್ನ ಅವ್ ಬಂದು ಸಂತಿ ನಾಳೆ ತರ್ತೀನಿ ನಾಳೆ ಬೈಲಕತ್ತಿದಾರ್ರಿ ನನಗ ಏನಿಲ್ಲ ಬೈಲಕತ್ತಿದಾರ ನಾನು ಅವನಿಗೆ ಅವನಿಗೆ ಯಾಕೆ ಬೈತಿ ಅಂತೇಳಿ ಹೊಸರು ಬಂದು ನನಗ ದಪ್ಪ ದಪ್ಪ ಹಾಕೊಂಡ್ ಹೊಡೆದು ಗಿಡಕ್ ಕಟ್ಟಿ ಹೊಡ್ದಾರ್ರಿ ನನ್ ಮಗ ನನಗೇನ ಚುಚ್ಲಕ್ ತಂದಾರಿ ಹೊಟ್ಯಾಗ ಹೊಟ್ಟಿಗೆ ಗಂಟ್ಲ ಹೊತ್ತಿಗೆ ಇಚ್ಕೇನ್ರಿ ಸಿದ್ದಪ್ಪ ನಾವ ರಮವ ಹೊಡ್ದಾಳ್ರಿ ಬರ್ತೀನು ಹೊಡ್ದಾಳ್ರಿ ಹೊಸರು ಕೂಡಿ ಬಡಿಗಿಲೆ ಹೊಡ್ದಾರಿ ನನ್ನ ಕಟ್ಟಿ ಮೇಲೆ ಹಾಕಿ ಮನೆ ಮುಂದ್ ಕತ್ತಲದ ನಮ್ ಮನ್ಯಾಗ ಬಂದ್ ಹೊಡ್ದಾರ್ರಿ ಹಿಟ್ನಾಳಿ ರೀ ಗಂಗನಹಳ್ಳಿ ಹಿಟ್ನಾಳಿ ರೀ ದೇವ್ರಪುರಿಗೆ ತಾಲೂಕ್ ಸರ ಹಿಟ್ನಾಳಿ ರೀ ಈಗ ಹಂಗಾಳಿ ಹಿಟ್ನಾಳಿ ಐತಾರ್ರಿ ಹ್ಞೂನ್ರಿ ಎಷ್ಟ್ ಗಂಟೆಗೆ ಆಗ್ಯದ್ರಿ 7:30 ಸಂಜೆಕ್ರಿ 7:30 ನಿನ್ನೆ ರೀ ಸಂಜೆ 7:30 ಹೊಡ್ದಾರ್ರಿ ಬಂತು ಯಾರ ಅಷ್ಟು ನಿಮ್ ಮನ್ಯಾಗೈತಿ ಮನ್ಯಾಗ ನಾವ್ ಗಂಡ ಹೆಂಡತಿ ಬಾಯಿ ಬಿಡ್ಲಾಕತ್ತಿದೀವ್ರಿ ನಮ್ ನಡ್ದೈತ್ರಿ ಅವ್ನಿಗೆ ಯಾಕತ್ತಿದಿ ನೀನು ಅವ್ನಿಗ ಅಂದ್ರ ನಮಗ್ ಪೆಟ್ಟ ಬರ್ತದತ್ತಲ್ರಿ ಸಂಬಂಧಿಕ ಅವ್ರಿಗೆ ಸಂಬಂಧಿಕ ಆಗ್ಬೇಕ್ರಿ ಅವ ಹ್ಞೂನ್ರಿ ನಿಮ್ಗೆ ಸಂಬಂಧಿಕ ಹ್ಞೂನ್ರಿ ನಿಮ್ ಮನಿ ಬಾಜು ಬಾಜುದವ್ರ ಅದಾರ ಹೆಸರೇನ್ರಿ ಸಿದ್ದಪ್ಪ ರೀ ರಮವ ಪಾರ್ತಿ ರೀ ಸುದೀಪ್ ಅನ್ನವ್ರಿ ಮತ್ತ ಸಂದೀಪ್ ರೀ ಹುಡುಗ ಹೆಸರು ಮಂದಿ ಹೊಡ್ದಾರ ಎಲ್ಲಾರು ಕೂಡ ಮಾಡ್ತಾರೆ ಪೈಪಿಲೆ ಗಿಡಕ್ ಕಟ್ಟ್ಯಾರಿ ನನ್ನ ಗಿಡಕ್ ಕಟ್ಟಿ ಹೊಡ್ತಾರಿ ಮನಸ್ಸಿಗೆ ಗೊತ್ತಂಗ ಎಲ್ಲರೂ ಹೊಡ್ದಾರಿ ಎಲ್ಲೆಲ್ಲಿ ಬಿಡ್ತಾರ ನೀವು ಕಾಲಿಗೆ ಹೊಡ್ದಾರಿ ಕೈಗೆ ರೀ ತಲಿಗೆ ಹೊಡ್ದಾರಿ ತಲಿಗೆ ಬಾಯಿಗೆ ಹೊಡ್ದಾರಿ ಯಾಕೊಂಡ್ ಬಂದಾರ ನಮ್ ಹೊಸಕಲ್ಲಿಗೆ BSc ಸಂಘ ರೀ ಅವ್ರು ಗೊತ್ತಾಗಿ ಅವ್ರು ಬಂದ ಬಳಕೆ ನನಗ ಬಿಟ್ಟಾರಿ ಮಾರುತಿ ಇಟ್ಕೊಂಡ್ ಮಾರತ್ತೇವ್ರಿ ಅವ್ರ ತಂದು ನಿಮ್ ಹಾಸ್ಪಿಟಲ್ ಅವ್ರ ತಂದ್ ಹಾಸ್ಪಿಟ್ಲಿಗೆ ಹಾಕ್ಯಾರ ಇಲ್ಲಿಕಂದ್ರ ನನಗ ಆ ಗಿಡಕ್ ಕಟ್ಟಿ ಸುಡ್ತೀನಿ ಅನ್ನಕತ್ತಿದ್ರಿ ರಾತ್ರಿ ಸುಡ್ತಾರತ್ರಿ ನನಗ ಗಿಡಕ್ ಕಟ್ಟ್ಯಾರಿ ಅವ್ರ ಬರ್ಲಿಕ್ಕಂದ್ರ ನಾನ್ ಸಾಯ್ತಿದ್ದಾರಿ ನಿನ್ನೆ ಎಣ್ಣೆ ಉರಿ ಹಚ್ತೀನಿ ಅನ್ನಕತ್ತಿದ್ರಿ ಅವ್ರು ಪೊಲೀಸರು ಬಂದಿದ್ದೀರಿ ನಮ್ಮಲ್ಲಿ ಬಂದಿದ್ರಿ ಬಂದಾರ್ರಿ ಇಲ್ಲಿ ಬಂದ್ ಹೋಗಿ ಇಲ್ಲಿ ಬಂದಿಲ್ರಿ ಅಲ್ಲೇ ಬಂದಾಟ ಮನಿ ಮಂತ ಹ್ಞೂನ್ರಿ ಈಗ ತ್ರಾಸ ಆಗತ್ರಿ ಬಾಳ ಹ್ಞೂನ್ರಿ ತಲಿಗೆ ಅದ್ರಿ ಕಿವಿ ಕೇಳ್ಸಲ್ರಿ ಎರಡು ಕಿವಿ ಕೇಳಲಾಗ್ಯದ್ರಿ ಕುತ್ತಿಗೆ ಹೆಚ್ಚಿಗ್ಯಾರಿ ಮಾಡಿಲ್ರಿ ಮನೆಯವ್ರಿಗೆ ಮಾಡಾಕಿದ್ರಿ ನಮ್ಮ ಮನೆಯವ್ರ ಅವ್ರ ಕಡೆನೇ ಅದಾರ್ರಿ ಏನೋ ನನಗೆ ಬಿಡಿಸೋಕ್ ಬಂದಿಲ್ರಿ ಅವರು ಸಪೋರ್ಟ್ ಮಾಡ್ಯಾರ್ರಿ ಅವ್ರಿಗೆ ಅವ್ರ ಮಾತೇ ಕೇಳ್ತಾರ್ರಿ ಅವ್ರ ಮಾತ್ ಕೇಳಕತ್ತಿ ನಮ್ ಸಂಸಾರ ಹಿಂಗಾಗ್ಯತ್ರಿ ಈಗ ಏನ್ ಕೇಳ್ಕೊತೀರ ಪೊಲೀಸ್ರಿಗೆ
ಏನ್ ನಮಗ್ ದಿನ ಟಾರ್ಚರ್ ಕೊಡಕತ್ತಾರ್ರಿ ಅವ್ರು ನಾವ್ ಹ್ಯಾಂಗ್ ಮಾಡದ್ರಿ ಅಲ್ಲಿ ಏನ್ ಕೇಳ್ಕೊತ್ರಿ ಅಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಏನ್ರಿ ಸರ ಎಲ್ಲರಿಗೆ ಕೈ ಮುಗಿದು ಕೇಳತ್ತಂದ್ರ ನನಗ್ ನ್ಯಾಯ ಸಿಗ್ಬೇಕ್ರಿ ಸರ ನನಗ್ ನ್ಯಾಯ ಸಿಗ್ಬೇಕ್ರಿ ಬಾಳ ಟಾರ್ಚರ್ ಕೊಡ್ಲತ್ರಿ ಅವ್ರದಿಂದಲೇ ರೀ ನನ್ನ ಸಂಸಾರ ಒಟ್ಟಾಳೆ ಆಗಿದ್ರಿ ನನ್ನ ಗಂಡದ ಕೈಲಿ ತುಂಬಿ ಅವ್ನಿಗೆ ಕೈಲಿ ಹೊಡಿಸ್ಲಕ್ ಹಚ್ತಾರೆ ಸಣ್ಣ ಸಣ್ಣ ಮಕ್ಳದ ನನಗ್ ಹುಡುಕ್ತ ನಾಕತ್ತಾರೆ ನಾ ಎಲ್ಲಿ ಕಳ್ಕೊಂಡ್ ಬರ್ಬೇಕ್ರಿ ಎಷ್ಟ್ ದುಡಿಬೇಕ್ರಿ ದಾರು ಬಿಡುವತ್ತಂದ್ರ ಅವನಿಗೇನ ಕೇಳ್ತಿ ಅತ್ತಾರಿ ನನಗ ಏನು ಹೇಳಬೇಡಕ್ಕಿಲ್ಲ ಬಿಡ್ತಾರಿ ನನ್ನ ನ್ಯಾಯ ಕೊಡ್ತೀರಿ ಸರ್ ನನ್ನ ಸಣ್ಣ ದೊಡ್ಡ ಮಕ್ಳು ಅದಾವ್ರಿ ಸರ್ ನನಗ್ ಏನ್ ಚಾಕು ತಂದಿದ್ರಿ ಏನ್ ತಂದಿರಿ ಚೂಚಲಾಕ್ ಬಂದಿದ್ರಿ ಸರ್ ಅವರು ನನ್ ಮಗ ಬಿಡಿಸಲಾಕ್ ಬಂದಿದನ್ರಿ ಏನ್ ಯಾರ್ ಹತ್ಯದಲ್ಲ ಹತ್ಯದ್ರಿ ಗೊತ್ತಿಲ್ರಿ ಸರ್ ನಮ್ಮ ಮನೆ ಅಂತಪ್ರು ಏನೂ ಇಲ್ರಿ ಅವ್ರೇ ಬಂದಿದ್ರಿ ಕುತ್ತಿಗೆ ಹೆಚ್ಚಿಗೆ ನಾವು ಹೊಡಿಲಕತ್ತಿದಾರ್ರಿ ನಾವು ಚೂಸಲಕತ್ತಾರ ಅಂತೇಳಿ ಬಂದ್ ನನ್ ಮಗ ಬಿಡಿಸುವಾಕ ಬಂದ್ ನೋಡ್ರಿ ಅದು ಒಂದೇ ಕಾರಣ ರೀ ಅದು ಹತ್ತದ್ರಿ ಅವ್ರ ಕೈಯಂದಿ ಬಿಡಿಸುವ ಹೊತ್ನಾಗೆ ಹತ್ತದ ಏನ್ ಮಾಡ್ಯದ್ರಿ ನನ್ ಮಗನಿಗೆ ಹೊಡಿಲಕ್ಕ ಅನ್ನತಾನ ಅವ್ರು ಓಡೋಗ್ಯಾನ್ರಿ ನನ್ ಮಗ ಹಂಜಿ ಸಣ್ಣದದ್ರಿ ಏನು ತಿಳಿಯಲ್ರಿ 2 ಮಕ್ಳದ ನನಗ ಹೊಲ ಇಲ್ಲ ಏನಿಲ್ಲ ನಾನ್ ನ್ಯಾಯ ಕೊಡಿಸಿದ್ರಿ ಸರ ಬಿಡುವಾಗ ಸಿಕ್ಕಡಿ ಸೀರೆ ಅದೆಲ್ಲ ಕಳದ್ ನಾನು ಬದಲೇ ಮಾಡಿದ್ರಿ ಹೊಡೆದಾರ್ರಿ ಬರಕಿಂತ ಮೊದಲ ಸೀರೆ ಹೊಡಿಸ್ಕೊಂಡ್ರಿ ಸರಿ ನನ್ಕೊಂತ ಬದಲೇ ಮಾಡಿ ಹೊಡಿತಾರೆ ಸರ ಹೆಣ್ಮಕ್ಳಿಗೆ ಬರೀ ಬಕ್ ಹೊಡಿತಾರೆ ಗಂಡಸರು ಯಾರು ಕೇಳೋರ್ ಹೇಳಲ್ರಿ ಯಾರು ಇಲ್ಲ ಏನ್ರಿ ನಮಗ ಹ್ಯಾಂಗ್ ಮಾಡ್ತೀರಿ ಸರ್ ನಮ್ ನ್ಯಾಯ ಸಿಗ್ಬೇಕ್ರಿ ಸರ್ ಇದು ನಾವ್ ಹೊಟ್ಟೆ ಅಲ್ಲಿ ಸಂಸಾರ ಮಾಡ್ಕೊಂಡಾರ್ದಂಗ ಮಾಡ್ಯಾರಿ ಸರ್ ನಮಗ ನನ್ ಗಂಡನ ಪೂರ ಅವ್ರ ಮತ್ತೆ ಕೇಳ್ತಾನ್ರಿ ಸರ್ ಮಗನಿಗೆ ಅವ್ರಿಗೇನು ತ್ರಾಸ ಆಗೈತ್ರಿ ಸರ್ ಹೊಡ್ದಾರ್ರಿ ಅವ್ನಿಗೇನು ರೀ ಏನ್ ಮಗನ ಹೆಸರು? ಸುದೀಪ್ ರೀ ವಯಸ್ಸು 17 ಅದಾವ್ರಿ ಸರ್ ನಿಮ್ಮ ಗಂಡನ ಹೆಸರು? ಪ್ರಕಾಶ ರೀ ಸರಿ ಬೆನಕ್ ನಡೀರಿ ಸರ ನಿಮ್ಮ ಹೆಸರು? ಯಾರದ್ರಿ ಸರ್ ನಿಮ್ಮ ಹೆಸರು ಹೇಳ್ರಮ್ಮ. ನಮ್ ಹೆಸರು ಬಸಮ್ಮ ರೀ ಸರ್ ಎಷ್ಟು ವರ್ಷ ನಡೆದ್ರಿ ಇದು ಮತ್ತ 1 ವರ್ಷ ಆಯ್ತ್ರಿ ನಾವು ಬ್ಯಾನ್ ಹಾಕಿರಿ ಅವ್ರು ಇದೇ ರೀತಿ ತೋರ್ಸಕ್ ಹ್ಞೂ ಇದೇ ರೀತಿ ಪ್ರಚಾರ ಕೊಟ್ಟಾಗ ಇನ್ನು ಒಟ್ಟೆ ಏನು ನನಗ್ ಗೊತ್ತಿಲ್ರಿ ಸರ್ ಅದು ಮುಂದ್ ಹೋಗ್ಬೇಕು ಮಾಡ್ಬೇಕು ಅನ್ನೋದು ಈ 3 ಸರಿ ಐತ್ರಿ ನನಗೆ ನಮ್ಮನ್ನ ಹೇಳ್ದಾಗ ಹೊಡಿಲಕತ್ತಾರ್ರಿ ಅವ್ರ ನನಗ ಇದು 3ನೇದ್ರಿ ನಮ್ಮನ್ನ ಹೊಡಿಲಕತ್ತಾರ್ರಿ ನನಗ 20 ದಿನದಿಂದ ಅವಾಗ್ನು ಹೇಳೋದು ಹೊಡ್ದೇರ್ರಿ ಮತ್ ಈಗನು ಹಿಂಗೆ ಹೊಡೆದಾರ್ರಿ ನನಗ ಎಷ್ಟೊತ್ತ ನಾ ಆಚಾರ ನುಂಗಬೇಕ್ರಿ ಅವ್ರು ನುಂಗಿ ಸಾಕಾಗ್ಯದ್ರಿ ನಮಗ ಒಟ್ಟ ನ್ಯಾಯ ಸಿಗ್ಬೇಕ್ರಿ ಸರ ಡಾಕ್ಟರ್ ಅವ್ರು ಏನ್ ಹೇಳಿದ್ರು ಏನಾಗೈತ್ರಿ ಎಲ್ಲೆಲ್ಲ ಏನಿಲ್ಲ ಬರ್ಕೊಂಡ್ರಿ ಸರ ತಲಿ ಕಟ್ಟಾಗ್ಯದ್ರಿ ಅಂತ ಹೇಳ್ಯಾರ ಸರ ನೀವೇನು ಬ್ಯಾನದು ತಲಿ ಅದ್ರಿ ಚಕ್ರ ಬರ್ತದ್ರಿ ಎಡಕ್ ಬ್ಯಾನ್ ಅದಾವ್ರಿ ಹಣ್ಣ ಹೇಳತ್ತಾವ್ರಿ ದೌಡಿ ಏನು ತಿನ್ಸಿ ಬಿಡಲಾಗ್ಯದ್ರಿ ಮೈ ತುಂಬಾ ಜಜ್ಜಾರಿ ಕಲ್ಲು ತಗೊಂಡು ಹಗ್ಗದಲ್ಲೇ ಹೊಡೆದಾರಿ ಪೈಪ್ ಕಲ್ಲೇ ಹೊಡೆದಾರ ಗಿಡಕ್ ಕಟ್ಟಿ ಕಾರದ ನೀರ್ ಸುರಿ ಹೊಡಿಬೇಕಂತ ಕಾರ ನೀರ್ ತಂದಾರಿ ಪೊಲೀಸರು ಬರ್ತಾರ ನನಗ್ ಗೊತ್ತಾಗಿಸಿದ್ ನಾನು ಬಿಟ್ಟು ಚೀರಿ ಉಡಿಸಿ ಕುಂದ್ರಸ್ಯಾರಿ ನಮ್ಮ ಮನೆ ಮುಂದ ನಮ್ಮ ಮನ್ಯಾಗ ಹೊಳಗನು ಒಯ್ದಿದ್ರಿ ನನಗ ಅವ್ರ ಮನ್ಯಾಗನು ಒಯ್ದಾರಿ ಒಳಗ ಹೊಡಿಬೇಕಂತ ಹೇಳ್ರಿ ಪೊಲೀಸರು ಬರ್ತಾರ ನಮ್ಮ ಮನೆ ಮುಂದ ತಂದು ಕುಂದ್ರಸ್ಯಾರಿ ಬರೇ ಹೊಲಸ್ ಮಾತಾಡ್ತಾರಿ ಹಡಸ್ಕೊಂಬ ಅದು ಇದು ಇತ್ತು ಬರೇ ಹೊಲಸೆ ಮಾತಾಡ್ತಾರಿ ಸರ್ ಅವ್ರ ನನಗ ದಿನ ಗಣೆ ಮಿಡ್ಗಾರತ್ ಮಾತಾಡ್ತಾರಿ ಇಂಥವೆಲ್ಲಾ ನನ್ ಗಂಡ ತಲಿ ತುಂಬಿ ಗಂಡ ತಲೆ ಹೊಡ್ಸ್ತಾರ್ರಿ ನಮ್ಮನ್ ಮಾಡ್ಲತ್ತಾರ ಸಣ್ಣ ಸಣ್ಣ ಮಕ್ಳದವ್ರ ಸರ ನಮಗ ಕೈ ಮುಗಿದ್ ಹೇಳ್ತೀನ್ರಿ ಸರ ನಾ ನಿಮಗ ನಮಗ ಹೆಂಗಾರ ಮಾಡಿ ನಮ್ಮ ನ್ಯಾಯ ಸಿಗ್ಬೇಕ್ರಿ ಸರ ನಮಗ ನ್ಯಾಯ ಕೊಡಸ್ರಿ ನಾನು ಮಾರುತಿ ಬೂದಿಹಾಳ್ DSS ಭೀಮವಾದ ಜಿಲ್ಲಾ ಸಂಚಾಲಕರು ಮಾತಾಡೋದು. ನಿನ್ನೆ 8ನೇ ತಾರೀಕಿಗೆ ರಾತ್ರಿ 11 ಗಂಟೆ ಸುಮಾರಿಗೆ ನಮ್ಗೊಂದು ಕಾಲ್ ಹೋಗ್ತದ. ಬೆನಕನಹಳ್ಳಿ ಒಳಗೆ ಹೆಣ್ಮಗಳಿಗೆ ಕಟ್ಟಿ ಹೊಡಿಲಾಕತ್ತಾರ ಅನ್ನೋದೊಂದು ಹಿಟ್ನಳ್ಳಿ ಒಳಗ ಬಸಮ್ಮ ಬೆನಕನಹಳ್ಳಿ ಅನ್ನಕ್ಕಿ ಮ್ಯಾಗ ಹಲ್ಲೆ ಆಗಿರ್ತದ. ಆಕಿನ ಕಟ್ಟಿ ಹೊಡ್ಲಾತ್ತಾರ ಮತ್ತ ಆಕಿಗೆ ಕತ್ರಿ ಚುಚ್ಚಾಕ್ ಬಂದಿದ್ರು. ಆಕಿನ ಮಗ ಏನದ ಅದನ್ನ ಬಿಡ್ಸಾಕ್ ಹೋಗೋದ್ರಾಗ ಹೊಳ್ಳಿ ರಿಟರ್ನ್ ನಾವ್ ಯಾವ ಚುಚ್ಚಾಕ್ ಬಂದಿದ್ದ ಅವನ
ಅವನಿಗೆ ಹೊಟ್ಟಿಗೆ ಹತ್ತದ ಅಂತ ಹೇಳಿ ಹೇಳ್ಯಾರ. ಈ ತರ ಅದ, ಅದಕ್ಕೆ ನಾವು ಏನದ ಮತ್ತೆ PSI ದೇವ್ರಿಪ್ರಿಗೆ PSI ಇಮಿಡಿಯೇಟ್ ಇಂಟಿಮೇಶನ್ ಮುಟ್ಟಿಸಿದ್ವಿ, ಈ ತರ ಅದ ಸಾಹೇಬ್ ಅಂತ ಹೇಳಿ. ಅದಕ್ಕೆ ಅವರು ಪೊಲೀಸರು ಕಳ್ಸಿದ್ರು. ನಾವು ಆ ಜಾಗಕ್ಕೆ ಹೋಗಿ ನೋಡಿದಾಗ ಹೆಣ್ಮಗಳಿಗೆ ಅಲ್ಲಿ ಪೊಲೀಸರು ಬರತ್ತಾರ, ಇಂಟಿಮೇಶನ್ ತಿಳ್ಕೊಂಡ್ ಅವ್ರ ಏನ್ ಮಾಡ್ತಾರ, ಬಡ ಬಡ ಎಲ್ಲಾ ಆಕಿನ ಬಟ್ಟಿ ಗಿಟ್ಟಿ ಕಳೆದು ಹೊಡೆದಿರ್ತಾರ, ಹಂಗೆ ಕಟ್ಟಿರ್ತಾರ ಗಿಡಕ್ಕೆ. ನಾವ್ ಹೋಗಾನ ಏನದ ಮತ್ತ ಬಟ್ಟಿ ಗಿಟ್ಟಿ ಸುತ್ತಿ ಏನದ ಆಕಿಗೆ ಇದು ಮಾಡಿ ಒಂದ್ ಕಡೆ ಕುಂದ್ರಿಸಿರ್ತಾರ. ಅವಾಗ ಏನದ ಹೋಗಿ ನೋಡ್ದಾಗ ಆಕಿ ಕುಂದ್ರಸ್ದಾಗ ಆಕಿ ಹಲ್ಲೆ ಆಗಿರ್ತದ, ಗಾಯಗಳಾಗಿರ್ತಾವ, ಸಂಡಿ ಗಿಂಡಿ ಎಲ್ಲಾ ಇದು ಆಗಿರ್ತದ, ತುಟಿ ಎಲ್ಲಾ ಹರಿದಿರ್ತದ, ತಲಿಗೆ ಹೆಡ್ ಇಂಜೂರ್ಡ್ ಆಗಿರ್ತದ, ತಲಿಗೆ ಹೊಡೆದಿರ್ತಾರ, ಅಲ್ಲೇ ಬಾಜು ಬಿದ್ದಿರ್ತದ, ಬಡಿ ಸೆಂಟ್ರಿಂಗ್ ಮುಂಡ ಅಂತ ಹೇಳಿ ಬಡಗಿ ಬಿದ್ದಿರ್ತದ. ಅವ ಅದೆಲ್ಲ ತಗೊಂಡ್ ಹೊಡೆದಾರಂತೆ ಹೇಳ್ತಾರ, ಹೋಗಿ ಕೇಳೋಣ. ಮತ್ತ ಹಲ್ಲಿಗೆಲ್ಲ ಅಳಿಗಾಡಕತ್ತಾವ ಹೇಳುದು. ಅದಕ್ಕೇನದ ಅವ್ರ ಮ್ಯಾಗ ಏನದಲ್ಲ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳಿ ಆಕಿನ ಕಿವಿಯಾಗಿಂತು ಮತ್ತ ಕೊಳ್ಳಾಗಿಂತು ಎಲ್ಲಾ ಹರಿದು ಎಲ್ಲಾ ಇದು ಮಾಡಿ ತಗೊಂಡಾರ ಅಂತ ಹೇಳಿ ಆರೋಪ ಐತಿ ಅವ್ರದ್ದು. ಒಂದು ಫೋನ್ ಕರೆ ಬರ್ತರಿ ನನಗ, ಅವ್ರ ಸಂಬಂಧಿಕರು ಫೋನ್ ಹಚ್ತಾರ, ಹಚ್ಚಿ ಹೇಳದಾಗಿಂತ ನಮ್ಗೆ ಗೊತ್ತಾಯ್ತು. ಎಷ್ಟ್ ಗಂಟೆ? ರಾತ್ರಿ 11 ಗಂಟೆ ಸುಮಾರಿಗೆ ಹಚ್ಚನ ನಾವು ಎಲ್ಲಾ ಇಂಟಿಮೇಶನ್ ಮಾಡ್ತೀವಿ ಪೊಲೀಸರಿಗೆ, ಅವ್ರು ಹೋಗ್ತಾರ. ಅವ್ರು ಹೋಗೋದ್ರಾಗ ನಾವು ಹೋಗ್ತೀವಿ, ಅಲ್ಲಿ ಜಾಗದ ಮ್ಯಾಗ ಹೋಗಿ ನೋಡೋದ್ರಾಗ ಏನದ ವಿಷಯ ತಿಳಿದು ಬರ್ತದ, ಹಿಂಗಾಗ್ಯದ. ಇದೇನು ಚುಲಕ ಕಾರಣಕ್ಕೆ ಆಕಿನ ಗಂಡಗ ಹಚ್ಚಿ ಅವ್ರ ಜೋಡಿ ಜಗಳ ಹಚ್ತಾರಂತ. ಅವ ಏನೋ ಗಂಡ ಈಕಿನ ಗಂಡ ಕುಡಿತಾನ, ಬಸಮ್ಮ ಬೆನಕನಹಳ್ಳಿ ಗಂಡ. ಆಕಿಗೆ ಪುಡಿಸ್ ಏನದ ಆಕಿ ಜಗಳ ಮಾಡಕ್ ಹಚ್ತಾರ, ಸುಮ್ನೆ ಏನ ಅನೈತಿಕ ಹೊರಸ್ತಾರ, ಈ ತರ ಅದಾವತ್ತ. ಅದಕ್ಕ ಇವ್ರು ಮಾತಾಡೋದ್ರಾಗ ಒಂದಕ್ಕೊಂದು ಜಗಳ ಹಚ್ಚಿ ಈ ತರ ಆಗ್ಯದ. ಅವ್ರ ಹಿಂದಿತ್ತು ಪೊಲೀಸ್ ಇಲಾಖೆಗೆ ಏನಿಲ್ಲ, ಏನ್ ಅನ್ಯಾಯ ಆಗ್ಯದ ಹೆಣ್ಮಗಳಿಗೆ ಅನ್ಯಾಯ ಆದವ್ರಿಗೆ ಅನ್ಯಾಯ ಮಾಡೋದ್ರಾಗ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು. ಹೆಣ್ಣು ತನಕ ಅಪಮಾನ ಪಡಿಸ್ಯಾರ, ಸೀರೆ ಅದು ಹಿಡಿದು ಎಳೆದಾಡಾರಂತ ಎಲ್ಲ ಹೇಳೋದು. ಮತ್ತ ಕೊಲೆ ಮಾಡೋ ಉದ್ದೇಶದಿಂದ ಆಕಿನ ಸುಡ್ತೀವಿ ಮಾಡ್ತೀವಿ ಅಂತ ಹೇಳಿ ಮಾತಾಡೋದು ಮಕ್ಕಳಿಗೆ, ಅಕ್ಕಿಗೆ, ಎಲ್ಲರಿಗೂ. ಆ ಹುಡುಗಿಗೆ, ಸಣ್ಣ ಹುಡುಗಿ ಅಂತ ಐತಿ, ಆಕಿನೂ ಹಿಡಿದು ಜಗ್ಗಾಟಿ ಬರ್ತಾರಂತ. ಆಕಿನ ಮಗಳ ಬಸಮ್ಮನ ಮಗಳಿಗೆ ಹಿಡಿದು ಜಗ್ಗಾಡಿ ಆಕಿನ ಏನದ ಹೆಣ್ಣು ತನಕ ಅಪಮಾನ ಪಡಿಸಿ ಹಲ್ಲೆ ಮಾಡ್ಯಾರ ಅನ್ನೋದು ಅದಕ್ಕೆ. ಇದಕ್ಕಿಂತ 4-4 ಸಲ ಮೊದಲ ಆಗ್ಯದ್ರಿ, ಅದ್ರ ಏನಂತ ಬೆಳಕಿಗೆ ಬಂದಿಲ್ಲ. ಈ ಸಲ ಬಾಳ ಬಂದಿಲ್ಲ, ಅಲ್ಲಿ ಮುಗಿಸ್ಯಾರ. ಈ ಸಲ ಏನಂತಂದ್ರ ಬಾಳ ಅದು ಇದು ಆಗ್ಯದ. ನನಗ ಸಂಬಂಧಿಕರು ಕರೆ ಮಾಡಿ ಹೇಳ್ತಾರ, ಹಿಂಗ ಆಗ್ಯದ, ಆಕಿನ ಗಿಡಕ್ ಕಟ್ಟಿ ಹೊಡಿಲಕತ್ತಾರ ಅಂತ ಹೇಳಿ. ಅವಾಗ ಏನದ ನಾ PSI ಸಾಹೇಬಿಗೆ ಕಾಲ್ ಮಾಡಿ ಹೇಳ್ತೀನಿ ಹಿಂಗದ ಅಂತ ಹೇಳಿ. ಪಕ್ಕಾ ವಿಷಯ ಐತಿ, ಪಕ್ಕಾ ಇನ್ಫಾರ್ಮೇಶನ್ ಸರ್ ಹೇಳಿದಾಗ ಅವ್ರೇನದ ಅಲ್ಲಿ ಪೊಲೀಸರಿಗೆ ಕಳಿಸ್ತಾರ. ನಾವು ಅಲ್ಲಿಗೆ ಹೋಗ್ತೀವಿ, ಹೋಗಿ ನೋಡ್ದಾಗ ಏನದ ಹಲ್ಲೆ ಆಗಿದ್ದು ಎಲ್ಲ ಕಂಡು ಬರ್ತದೆ. ಈತಿಂದ ಎಲ್ಲಾ ತಾಳಿ ಗಿಳಿ ಎಲ್ಲ ಹರದಲ್ಲ, ಕಿವಿಯಾಗಿನ ಎಲ್ಲ ಇದು ಮಾಡ್ಯಾರ. ಮತ್ತು ತಲಿಗೆ ಪೆಟ್ಟ ಆಗ್ಯದ, ತಲಿ ಚಕ್ರ ಬರತ್ತಲ್ಲ. ಇಮಿಡಿಯೇಟ್ ನಮ್ ಗಾಡಿಗೆ ತಂದು ಆಕಿನ ಏನದ ಸರ್ಕಾರಿ ದವಾಖಾನಿ ದಾಖಲು ಮಾಡ್ತೀವಿ. ನಿನ್ನೆ ಎಷ್ಟ್ ಗಂಟೆಗೆ? ರಾತ್ರಿ 11:30, 12 ಗಂಟೆ, 1:30 ಸುಮಾರು, ಹೆಚ್ಚ ಕಡಿಮೆ ಟೈಮ್ ಇಲ್ಲ. ಸುಮಾರು ಡಾಕ್ಟರ್ ಅದೇ ಇನ್ನ ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡ್ತೀನಿ ಅಂತಾರ. ಹೀಗೆ ಒಳಗ್ ಪೆಟ್ರ ಬಾಳ ಆಗ್ಯದ, ಮತ್ತ ಇವು ಗಾಯಗಳು ಆಗ್ಯಾವ, ಕದ್ಮ್ಯಾಗ ಗಾಯ ಆಗ್ಯಾವ, ತಲಿ ಹೊಡೆದಾಟ ಒಳಪೆಟ್ಟಾಗ್ಯಾವ, ಮತ್ತ ಗಾಯ ಆಗ್ಯಾವ. ಅದಕ್ಕೇನದ ಪೊಲೀಸ್ ಇಲಾಖೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು ಅವ್ರನ್ನ. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.